ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶವನ್ನ ನಡೆಸಿತು. ಕುಮಾರಸ್ವಾಮಿ ಕೋಟೆಯಲ್ಲಿ ಜೆಡಿಎಸ್ ಶಾಸಕರಿಗೆ ಡಿಕೆಶಿ ದಾಳ ಹಾಕಿದ್ದಾರೆ. ಜನತಾದಳದ ಕಾರ್ಯಕರ್ತರು ಪಾಪ ಟೈಮ್ ವೇಸ್ಟ್ ಮಾಡಿಕೊಳ್ಳಬೇಡಿ ಅಂತ ಡಿಕೆ ಶಿವಕುಮಾರ್ ಜೆಡಿಎಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ರಾಮನಗರ ಅಭಿವೃದ್ಧಿ ಆಗ್ತಾ ಸಾಗ್ತಾ ಇದೆ, ಮುಂದೆ ಬೆಂಗಳೂರಿಗೆ ಸೇರ್ತಾ ಇದೆ. ಜೆಡಿಎಸ್ ನಲ್ಲಿ ಒಬ್ಬ ವ್ಯಕ್ತಿಗಾಗಿ ಪಕ್ಷ ಬಲಿ ಕೊಡುವ ಕೆಲಸ ಆಗ್ತಾ ಇದೆ, ನೀವೇ ಯೋಚನೆ ಮಾಡಿ ಅಂತ ಆಹ್ವಾನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತಿನ ಕೃತಜ್ಞತಾ ಸಮಾವೇಶದಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಆಹ್ವಾನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಇವತ್ತು ಕಾಂಗ್ರೆಸ್ನ ಕೃತಜ್ಞತಾ ಸಮಾವೇಶ ಇದೆಯಲ್ಲ, ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲೂ ಬಾಲಕೃಷ್ಣ ಅವರ ಹೇಳಿಕೆ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವುದನ್ನ ಪರೋಕ್ಷವಾಗಿ ಹೇಳಿಬಿಟ್ರು. ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ? ಪ್ರಗತಿ ಏನಂತಂದ್ರೆ, ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಬರಲಿಲ್ಲ. ಹಾಗಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಏನಂತಂದ್ರೆ, ಇವತ್ತು ಏನಂತಂದ್ರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಂತರ ಬಾಲಕೃಷ್ಣ ಅವರು ಮಾತಾಡಬೇಕಾದ್ರೆ ಒಂದು ಪರೋಕ್ಷವಾಗಿ ಸಿಎಂ ಕುರ್ಚಿಯನ್ನ ಡಿಕೆ ಶಿವಕುಮಾರ್ ಹಿಡಿತಾರೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಏನಂತಂದ್ರೆ, ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗುವಂತದ್ದು ಡಿಕೆ ಶಿವಕುಮಾರ್ ಅನ್ನೋದನ್ನ ಪರೋಕ್ಷವಾಗಿ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ, ಬಾಲಕೃಷ್ಣ ಅವರು ಇದು ಮೊದಲನೇ ಬಾರಿ ಹೇಳಿರೋದಂತಲ್ಲ, ಸಾಕಷ್ಟು ಬಾರಿ ಮಾಧ್ಯಮದೊಳ ಮುಂದೆ ಹೇಳಿರುವಂತದ್ದು. ಏನಂತಂದ್ರೆ, ಏನು ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಅವರ ನಂತರ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ಅವ್ರು ಮೊದಲಿಂದ ಹೇಳ್ಕೊಂಬತ್ತಿದ್ರು. ಅದನ್ನ ಇವತ್ತು ಏನು ಸಾವಿರಾರು ಜನ ಚನ್ನಪಟ್ಟಣದ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಕೂಡ ಇದ್ರು. ಆ ಸಂದರ್ಭದಲ್ಲಿ ಏನಂತಂದ್ರೆ, ಮುಂದಿನ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಡಿಕೆ ಶಿವಕುಮಾರ್ ಅನ್ನುವ ಮುಖಾಂತರ ಒಂದು ರೀತಿ ಮುಖ್ಯಮಂತ್ರಿ ಹಾಗೂ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದನ್ನ ಕೂಡ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು ಏನಂತಂದ್ರೆ, ಈಗ ಆಲ್ರೆಡಿ ರಾಮನಗರ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲೂ ಈಗ ಆಲ್ರೆಡಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ. ಯಾಕೆಂದ್ರೆ ಕಳೆದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣಕ್ಕೆ ಸುಮಾರು 500 ಕೋಟಿ ಅನುದಾನವನ್ನ ನೀಡಲಾಗಿತ್ತು. ಹಾಗಾಗಿ ಈಗ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಹಲವಾರು ಉಪಚುನಾವಣೆ ನಂತರ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ 4 ತಾಲೂಕುಗಳಲ್ಲೂ ಕೂಡ ಏನಂತಂದ್ರೆ ಅಭಿವೃದ್ಧಿನ ಹೊಂದುತ್ತದೆ. ಹಾಗಾಗಿ ನೀವು ಜೆಡಿಎಸ್ ನಲ್ಲೇ ಉಳ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಹಾಗಾಗಿ ಕಾಂಗ್ರೆಸ್ನ ಸೇರ್ಕೊಳ್ಳಿ ಅನ್ನೋದನ್ನ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆದ್ರೆ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನ ಬಲಿ ಕೊಡ್ತಿದ್ದಾರೆ. ಹಾಗಾಗಿ ನೀವು ಜೆಡಿಎಸ್ ನಲ್ಲೇ ಇರೋದಾದ್ರೆ ನಿಮ್ಮ ಏನು ಕೆಲಸಗಳು ಆಗಲ್ಲ. ಹಾಗಾಗಿ ಕಾಂಗ್ರೆಸ್ನ ಸೇರ್ಕೊಂಡು ಕಾಂಗ್ರೆಸ್ನ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತುಗಳನ್ನ ಇವತ್ತು ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಪ್ರಗತಿ, ಜೆಡಿಎಸ್ ನ ಭದ್ರಕೋಟೆ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿನೇ ಜೆಡಿಎಸ್ ನ ಕಾರ್ಯಕರ್ತರನ್ನ ಪಕ್ಷಕ್ಕೆ ಆಹ್ವಾನ ಮಾಡ್ತಾರೆ ಅಂದ್ರೆ, ಇದು ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಕಿರೋ ಸವಾಲ್ ಅಂತ ಕಾಣಿಸ್ತಾ ಇದೆ. ಪ್ರಗತಿ ಏನಂತಂದ್ರೆ, ಕಳೆದ ಉಪಚುನಾವಣೆ ಹಾಗೂ ಎಂಪಿ ಚುನಾವಣೆಯನ್ನು ನೋಡುತ್ತಾ ಬಂತಂದ್ರೆ, ಚನ್ನಪಟ್ಟಣವನ್ನ ಡಿಕೆ ಶಿವಕುಮಾರ್ ಕಬ್ಜಾ ಮಾಡ್ಕೋಬೇಕು ಅನ್ನೋದು ಅವರಿಗೆ ಒಂದು ರೀತಿ ಇದಾಗಿತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಅತಿ ಹೆಚ್ಚು ಏನಾದ್ರೂ 4 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಏನಾದ್ರೂ ಪ್ರಭಾವ ಬೀರಿದ್ರೆ ಅದು ಚನ್ನಪಟ್ಟಣ. ಯಾಕೆ ಅಂತಂದ್ರೆ, ಕಳೆದ ಎಂಪಿ ಚುನಾವಣೆಯಲ್ಲೂ ಕೂಡ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ನ ಹಲವು ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೆಳ್ಕೊಳ್ಳೋದ್ರಲ್ಲಿ ಮುಂದರಾಗಿದ್ರು. ಹಾಗೆ ಕಳೆದ ಉಪಚುನಾವಣೆಯಲ್ಲಿ ಏನಂತಂದ್ರೆ, ಕಾಂಗ್ರೆಸ್ ನಲ್ಲಿದ್ದಂತ
ಯೋಗೇಶ್ವರ್ ಅವ್ರನ್ನ ಬಿಜೆಪಿಲಿದ್ದಂತ ಯೋಗೇಶ್ವರ್ ಅವ್ರನ್ನ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಟ್ಟು ಇಲ್ಲಿ ಕಾಂಗ್ರೆಸ್ನ ಬರಲೇಬೇಕು. ಯಾಕೆಂದ್ರೆ 4 ಕ್ಷೇತ್ರಗಳಲ್ಲಿ ಈಗ ಆಲ್ರೆಡಿ 3ರಲ್ಲಿ ಕಾಂಗ್ರೆಸ್ ಇತ್ತು, ಹಾಗಾಗಿ ಚನ್ನಪಟ್ಟಣ ಮಾತ್ರ JDS ಇತ್ತು. ಹಾಗಾಗಿ ಇದನ್ನು ಕೂಡ ಕಾಂಗ್ರೆಸ್ ಮಾಡಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿಯಾಗಿತ್ತು. ಹಾಗಾಗಿ ಯೋಗೇಶ್ವರ್ ಅವ್ರನ್ನ ಮನವೊಲಿಸುವ ಮುಖಾಂತರ ಅವ್ರನ್ನ ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾವಾಗ ಟಿಕೆಟ್ ಸಿಗ್ಲಿಲ್ಲ ಆಗ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಕರೆತಂದು ಅವ್ರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅನ್ನೋ ಒಂದು ಮಾತನ್ನು ಕೊಟ್ಟು ಆನಂತರ ಕಾಂಗ್ರೆಸ್ಗೆ ಕರ್ಕೊಬಂದ್ರು. ಆ ಕಾಂಗ್ರೆಸ್ನ ಕರ್ಕೊಬಂದು ಉಪ ಚುನಾವಣೆಯಲ್ಲಿ ಅವರೇ ಸ್ವತಃ, ಯಾಕೆಂದ್ರೆ ಡಿ ಕೆ ಸುರೇಶ್ ಯೋಗೇಶ್ವರ್ಗಿಂತ ಅತಿ ಹೆಚ್ಚು ಹೋರಾಟ ಮಾಡಿದ್ದು ಮತ್ತೆ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಪ್ರಚಾರ ಮಾಡಿದ್ದು ಡಿ ಕೆ ಸುರೇಶ್. ಹಾಗಾಗಿ ಯೋಗೇಶ್ವರ್ನ ಗೆಲುವಲ್ಲಿ ಡಿ ಕೆ ಬ್ರದರ್ಸ್ ಕೈ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಏನಂತಂದ್ರೆ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಬೇಕು. ಏನು JDS ನ ಭದ್ರಕೋಟೆ ಆಗಿದ್ದಂತ ರಾಮನಗರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯ ಮಾಡಬೇಕು ಅನ್ನೋದು ಈಗ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಾಗಿತ್ತು. ಅದನ್ನ ಕನಸನ್ನ ನೆನಸು ಮಾಡಿದ್ದಾರೆ ಪ್ರತಿಭಾ. ಥ್ಯಾಂಕ್ ಯು ಜಗದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.